ಹಲೋ ಗೆಳೆಯರೇ, ನಾನು ನಂದೀಶ್ ಮಂಡ್ಯ. ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ದಯವಿಟ್ಟು ತುಂಬ ಜನ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಆಗೋದು ಮರಿತಾ ಇದ್ದೀರಾ. ಮತ್ತೆ ಪದೇ ಪದೇ ಕೇಳ್ತಾ ಇದ್ದೀನಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನನ್ನ ವೀಡಿಯೋ ಎಲ್ಲನೂ ನೋಡ್ಬೋದು. ಪ್ರತಿಯೊಂದು ವೀಡಿಯೋನೂ ಬಹಳ ಇಂಪಾರ್ಟೆಂಟ್ ಆಗಿದೆ, ಬಹಳ ಮುಖ್ಯವಾಗಿದೆ, ಆಯಿತಾ? ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತೋದು ಮರಿಬೇಡಿ ಅಂತ ಹೇಳ್ತಾ, ಇವತ್ತು ಅಂದರೆ ಕಳೆದ ಬಾರಿ 2016 ನೂತನ ಕಾಯ್ದೆಯಲ್ಲಿ ಅಧ್ಯಾಯ 1 ನಾನು ಕವರ್ ಮಾಡಿದ್ದೆ. ಸ್ವಲ್ಪ ಅಧ್ಯಾಯ 2ರಲ್ಲಿ ನಿಮಗೆ ಏನಪ್ಪ ಅಂದರೆ ಭೇದ ಭಾವ ಮತ್ತು ಅಂಗವಿಕಲ ಮಹಿಳೆಯರು ಮತ್ತು ಮಕ್ಕಳು ಸಾಮೂಹಿಕ ಜೀವನದ ಬಗ್ಗೆ, ಸಮಾನತೆ ಬಗ್ಗೆ ಮಾತಾಡಿದ್ದೆ ಅಧ್ಯಾಯ 2ರಲ್ಲಿ. ಪಾರ್ಟ್ 2ನಲ್ಲಿ ಇವತ್ತು ಮುಂದುವರೆದ ಭಾಗದಲ್ಲಿ ಹಿಂಸೆ ಮತ್ತು ಕ್ರೌರ್ಯದಿಂದ ರಕ್ಷಣೆ. ನೋಡಿ ಅಲ್ವಾ, ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಸರ್ ನಮ್ಮ ದೌರ್ಜನ್ಯ ಆಗ್ತಾ ಇದೆ, ನಮ್ಗೆ ಯಾರಿಗೂ ನ್ಯಾಯ ಕೊಡಿಸೋರಿಲ್ವಾ ಅಂತ ಕೇಳ್ತಾರೆ. ಇಲ್ಲಿದೆ ನೋಡಿ, ಬಹಳ ತಾಳ್ಮೆಯಿಂದ ನೋಡಿ. ಯೂಟ್ಯೂಬ್ ಚಾನಲ್ ವಿಡಿಯೋ ಮುಗಿಯೋವರೆಗೂ ನೋಡಿ, ಎಲ್ಲ ಅರ್ಥ ಆಗುತ್ತೆ. ನೀವು ಸ್ವಲ್ಪ ನೋಡಿದ್ರೆ ಏನೂ ಅರ್ಥ ಆಗಲ್ಲ ನಿಮಗೆ. ದಯವಿಟ್ಟು ಇದೊಂದು 10 ನಿಮಿಷ ನಿಮ್ಗೆ ಯಾವಾಗಾದ್ರು ಬಿಡುವಾದಾಗ ಒಂದು 1/4 ಗಂಟೆ 10 ನಿಮಿಷ ಆಗುತ್ತೆ ವಿಡಿಯೋ, ನೀವು ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಲೇ ನಾನು ಈ ಕೆಲಸ ಮಾಡ್ತಾ ಇರೋದು. ಹಿಂಸೆ ಮತ್ತು ಕ್ರೌರ್ಯದಿಂದ ರಕ್ಷಣೆ. ಅಂಗವಿಕಲರು ಹಿಂಸೆ, ಕ್ರೌರ್ಯ ಹಾಗೂ ಹವಾಮಾನೀಯ ದೌರ್ಜನ್ಯ ಮತ್ತು ಹವಾಮಾನಕ್ಕೆ ಒಳಗಾಗದಂತೆ ಸರ್ಕಾರ ಅವರಿಗೆ ರಕ್ಷಣೆ ನೀಡಬೇಕಾಗತ್ತೆ. ನೋಡ್ರಿ ಸ್ವಾಮಿ ಅಲ್ವಾ, ನಿಮಗೆ ದೌರ್ಜನ್ಯ ಆಗೋಂಗಿಲ್ಲ, ಅವಮಾನ ಆಗೋಂಗಿಲ್ಲ, ಆ ಥರ ಅವರು ನಿಮಗೆ ರಕ್ಷಣೆಯನ್ನು ಕೊಡಬೇಕಾಗತ್ತೆ ಸರ್ಕಾರ. ಎರಡನೇದೇನಿದೆ, 2ರಲ್ಲಿ ಫಸ್ಟು 6(1) ಆಯಿತು. 2.5ನಲ್ಲಿ ಯಾವುದೇ ಅಂಗವಿಕಲ ವ್ಯಕ್ತಿಯನ್ನು ಅವರಿಗೆ ವಿಷಯವನ್ನು ವಿವರಿಸದೆ ಅವರ ಮುಕ್ತ ಅನುಮತಿ ಪಡೆಯದೆ ಯಾವುದೇ ಪ್ರಯೋಗ ಅಥವಾ ಸಂಶೋಧನೆಗೆ ಒಳಪಡಿಸುವಂತಿಲ್ಲ. ಇದು ಕರೆಕ್ಟ್ ಅಲ್ವಾ? ಇದು ಈ ಮಾನವನಿಗಿರುವ ಹಕ್ಕೇ ಇದು ಅಲ್ವಾ, ಮೂಲಭೂತ ಹಕ್ಕೇ ಇದು. ಯಾರಿಗೂ ಕೂಡ, ಅಂಗವಿಕಲರಾಗಿರ್ಬೋದು, ಬೇರೆಯವ್ರಿಗಾಗಿರ್ಬೋದು, ಹೇಳ್ದೆ ಕೇಳದೆ ಯಾರನ್ನೂ ಕೂಡ ಅವ್ರ ಸ್ವಂತ ಒಪಿನಿಯನ್ ಇಲ್ಲದೆ ಸಂಶೋಧನೆಗೆ ಗುರಿ ಯಾವುದಕ್ಕೆ ಪ್ರಯೋಗಕ್ಕಾಗಲಿ ಉಪಯೋಗಿಸುವಂತಿಲ್ಲ. ಐ ಆದಮೇಲೆ 2ರಲ್ಲಿ ಸರ್ಕಾರ ರಚಿಸಿರುವ ಅಂಗವಿಕಲತೆ ಬಗ್ಗೆ ಸಂಶೋಧನೆ ಮಾಡುವ ಸಮಿತಿಯ ಪೂರ್ವ ಅನುಮತಿ ಇಲ್ಲದೆ ಯಾವುದೇ ಅಂಗವಿಕಲ ವ್ಯಕ್ತಿಯನ್ನು ಸಂಶೋಧನೆಗೆ ಒಳಪಡಿಸುವಂತಿಲ್ಲ. ಈ ಸಮಿತಿಯಲ್ಲಿ ಕನಿಷ್ಠ ಅರ್ಧದಷ್ಟು ಸದಸ್ಯರನ್ನು ಅಂಗವಿಕಲಾಗಿರಬೇಕು ಅಥವಾ ಅದು ಸೆಕ್ಷನ್ 2ರ ಕಂಡ ಜೆಟ್ ಪ್ರಕಾರ ನೋಂದಾಯಿತ ಸಂಘ ಸಂಸ್ಥೆಯಾಗಿರಬೇಕು. ಆಯಿತಾ? ಸುಮ್ಮನೆ ಯಾವುದೋ ಕರೀತಾರೆ ಹೋಗಬಾರ್ದು, ಸಂಶೋಧನೆಗೆ ಒಳಗಾಗಬೇಕು ಅದೆಲ್ಲ ಏನಿಲ್ಲ, ಎಲ್ಲ ನೋಂದಾಯಿತ ಆಗಿರಬೇಕು. 7ನೇದರಲ್ಲಿ ಒಂದನೇದು, ಸರ್ಕಾರ ಅಂಗವಿಕಲರನ್ನು ಎಲ್ಲ ರೀತಿ ದೌರ್ಜನ್ಯ, ಹಿಂಸೆ ಮತ್ತು ಶೋಷಣೆಯಿಂದ ರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದನ್ನು ತಡೆಗಟ್ಟಗೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಆಯ್ತಾ? ಯಾವ್ಯಾವುದು ಅಂತ ಮುಂದೆ ನೋಡೋಣ. ದೌರ್ಜನ್ಯ, ಹಿಂಸೆ ಮತ್ತು ಶೋಷಣೆ ರಕ್ಷಣೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ದೌರ್ಜನ್ಯ, ಹಿಂಸೆ ಮತ್ತು ಶೋಷಣೆಯ ಘಟನೆಗಳು ವಿರುದ್ಧ ಕಾನೂನಿನ ಕ್ರಮ ತೆಗೆದುಕೊಂಡು ಪರಿಹಾರವನ್ನು ಒದಗಿಸಬೇಕಾಗತ್ತೆ. ಆಯಿತಾ? ಯಾವುದೇ ಥರದ ದೌರ್ಜನ್ಯ ಆಗಿರ್ಬೋದು, ಶೋಷಣೆ ಆಗಿರ್ಬೋದು, ವಿಕಲಚೇತನ ಮೇಲೆ ನಡೆದರೆ ಅಂಥದಕ್ಕೆ ಕ್ರಮ ತೆಗೆದುಕೊಂಡು ಪರಿಹಾರವನ್ನು ಕೂಡ ಒದಗಿಸ್ಬೇಕಾಗತ್ತೆ ಅವರು. ಆದರೆ ಎ ಆದಮೇಲೆ ಬಿ ಇಲ್ಲಿ ಅಂತಹ ಘಟನೆಗಳು ಆಗದಂತೆ ಕ್ರಮ ತೆಗೆದುಕೊಂಡು ಅಂತಹ ಘಟನೆಗಳ ಬಗ್ಗೆ ವರದಿ ಮಾಡಲು ನಿಯಮ ಗೊತ್ತುಪಡಿಸಬೇಕು. ಅಂಥ ಘಟನೆಗಳು ನಡೆದಂಗೆ ನೋಡ್ಕೋಬೇಕು, ನಡೆದ್ರೆ ಅದಕ್ಕೆ ಬೇಕಾಗತ್ತೆ ನಿಯಮವನ್ನು ಗೊತ್ತುಪಡಿಸ್ಬೇಕು ನಡೀತಾ ಇರೋದಂಗೆ. ದೌರ್ಜನ್ಯ ಇತ್ಯಾದಿಗಳಿಗೆ ಗುರಿಯಾದವನ್ನು ಕರೆತಂದು ರಕ್ಷಿಸಿ ಅವರಿಗೆ ಪುನರ್ವಸತಿ ಏರ್ಪಾಡು ಮಾಡಬೇಕಾಗತ್ತೆ. ನೋಡಿ, ಸರ್ಕಾರ ಜವಾಬ್ದಾರಿ ಏನಂದರೆ, ದೌರ್ಜನ್ಯ ಒಂದು ವೇಳೆ ವಿಕಲಚೇತನ ದೌರ್ಜನ್ಯ ಆಯಿತು ಅಂದರೆ ಅಂಥವ್ರನ್ನ ಕರ್ಕೊಂಬಂದು ಅವ್ರನ್ನ ಪುನರ್ವಸತಿಯಲ್ಲಿ ಇಡಬೇಕಾಗತ್ತೆ, ಪುನರ್ವಸತಿಯಲ್ಲಿ ಇರೋಕ್ಕೆ ಏರ್ಪಾಡು ಮಾಡಬೇಕಾಗತ್ತೆ. ಡಿನಲ್ಲಿ ಇವುಗಳ ಜೊತೆಗೆ ಸಾಮಾನ್ಯರಲ್ಲಿ ಇಂತಹ ಘಟನೆಗಳ ಬಗ್ಗೆ ಜಾಗೃತಿ ಮೂಡಿಸೋದನ್ನು ಮಾಡಬೇಕಾಗತ್ತೆ ಅವರು. ಜನಗಳಿಗೆ, ಅಂದರೆ ಇತರ ಜನಗಳಿಗೆ, ವಿಕಲಚೇತನರಿಗೆ ಈ ಥರ ಕಾನೂನಿದೆ, ನೀವು ಹಿಂಗಿರಬೇಕು, ಅವ್ರನ್ನ ಶೋಷಣೆ ಮಾಡೋಂಗಿಲ್ಲ, ದೌರ್ಜನ್ಯ ಮಾಡೋಂಗಿಲ್ಲ, ಅವ್ರ ಕಾನೂನಿದೆ ಅಂತ ಅವರಲ್ಲಿ ಜಾಗೃತಿ ಮೂಡಿಸ್ಬೇಕಾದಂಥ ಕರ್ತವ್ಯ ಸರ್ಕಾರದ್ದು, ಸ್ಥಳೀಯ ಸರ್ಕಾರದ್ದು ಆಯ್ತದೆ. ಓಕೆನಾ? ಯಾವುದೇ ಅಂಗವಿಕಲ ವ್ಯಕ್ತಿಯ ದೌರ್ಜನ್ಯ, ಹಿಂಸೆ ಅಥವಾ ಶೋಷಣೆ ಗುರಿಪಡಿಸಲಾಗಿದೆ ಅಥವಾ ಗುರಿಪಡಿಸಬಹುದು ಎಂಬ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಅನಿಸಿದರೆ ಅವರ ಸ್ಥಳೀಯ ಕಾರ್ಯಕಾರಿ ದಂಡಾಧಿಕಾರಿ, ಅಂದರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಏನಿರ್ತಾರೆ, ಆ ಬಗ್ಗೆ ತಿಳಿಸ್ಬೋದು. ಅವ್ರಿಗೆ ನಾವು ನೇರವಾಗಿ ಕಂಪ್ಲೇಂಟನ್ನು ಮಾಡಬೇಕಾಗತ್ತಪ್ಪ. ಆಯಿತಾ? ಇದು ಇದೆ, ಅರ್ಥ ಆಯ್ತಲ್ವಾ? ನೋಡಿ, ಸದರಿ ದಂಡಾಧಿಕಾರಿಗಳು ಅಂತಹ ಮಾಹಿತಿ ದೊರೆತ ಒಡನೆ ಘಟನೆಗಳು ನಡೆಯದಂತೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಆ ಅಂಗವಿಕಲ ವ್ಯಕ್ತಿ ರಕ್ಷಣೆಗೆ ಅಗತ್ಯವಾದ ಆದೇಶವನ್ನು ಕೊಡಬೇಕು. ನೋಡಿ, ಸದರಿ ದಂಡಾಧಿಕಾರಿಗಳು ಯಾರಿರ್ತಾರೆ, ತಾಲೂಕಲ್ಲಿ ತಹಸೀಲ್ದಾರ್ ಇರ್ತಾರೆ, ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ. ಅಂಥ ವ್ಯಕ್ತಿಗೆ ಈ ಥರ ನಡೀತಾ ಇದೆ ಘಟನೆ, ಇಲ್ಲ ತಕ್ಷಣ ದೌರ್ಜನ್ಯ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅವರು ಆ ವ್ಯಕ್ತಿ ಬಗ್ಗೆ ರಕ್ಷಣೆಗೆ ಸೂಕ್ತವಾದ ರಕ್ಷಣೆ ತಗೊಳ್ಳೋಕ್ಕೆ ಆದೇಶವನ್ನು ಕೊಡಬೇಕಾಗತ್ತೆ. ಅರ್ಥ ಆಯ್ತಾ? ರಕ್ಷಣೆ ಮಾಡೋದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ಮಾಡಬೇಕಾಗತ್ತೆ. ದೌರ್ಜನ್ಯಕ್ಕೆ ಗುರಿಯಾದ ವ್ಯಕ್ತಿಯನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಪೊಲೀಸ್ ಅಥವಾ ಅಂಗವಿಕಲರೊಡನೆ ಕೆಲಸ ಮಾಡುತ್ತಿರುವ ಸಂಸ್ಥೆಗೆ ಒಪ್ಪಿಸಿ ಆ ವ್ಯಕ್ತಿಯ ರಕ್ಷಣೆ ಮತ್ತು ಪುನರ್ವಸತಿ ಏರ್ಪಾಡು ಮಾಡಲು ಆದೇಶಿಸಬೇಕು. ನೋಡಿ, ದೌರ್ಜನ್ಯ ಆದ ತಕ್ಷಣ ಅವ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಡ್ಬೇಕು ಅಥವಾ ಅವ್ನು ಹೊಡೆದ್ಬಿಡ್ಬೇಕು, ಇಲ್ಲ ಅವ್ನು ಕೋರ್ಟ್ಗೆ ಹಾಜರು ಮಾಡಬೇಕು, ಅದೆಲ್ಲ ಏನಿಲ್ಲ. ಫಸ್ಟು ಅಂಥ ವ್ಯಕ್ತಿಯನ್ನು ಕರ್ಕೊಂಡೋಗಿ ನೀವು
ಆ ವ್ಯಕ್ತಿಗೆ ಪುನರ್ವಸತಿಯನ್ನು ಕೊಡಬೇಕು. ಪುನರ್ವಸತಿ ಕೊಡೋದಕ್ಕೆ ಅದು ಏನೇನು ಬೇಕೋ ಅಂಥದ್ದ ಈ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಇನ್ನಿತರ ಗೌರ್ಮೆಂಟ್ ಹೋಮ್ಗಳು ಇರ್ತವೆ, ಅಲ್ಲಿ ಕರ್ಕೊಂಡೋಗಿ ಅವನಿಗೆ ಪುನರ್ವಸತಿ ಕೆಲಸ ಕೊಡುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇದು ಮುಖ್ಯವಾಗಿ ಇರುವಂಥದ್ದು. ಅಂಗವಿಕಲ ವ್ಯಕ್ತಿ ಕೇಳಿದ್ದಲ್ಲಿ ಅವರ ರಕ್ಷಣಾವಶ್ಯಕ್ಕೆ ಒಪ್ಪಿಸುವ ಆದೇಶ ನೀಡಬೇಕು. ಅಂಗವಿಕಲ ವ್ಯಕ್ತಿಯೇ ಇಲ್ಲ ನಾನು ಅಲ್ಲಿ ಇರ್ತೀನಿ ಪರಿಸ್ಥಿತಿಲಿ, ಇಲ್ಲ ನಾನು ಇಂಥ ಕಡೆ ಇರ್ತೀನಿ ಅಂತ ಹೇಳಿದ್ರೆ ಅಂಥ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಪೊಲೀಸ್ನವರು. ಅಂಗವಿಕಲ ವ್ಯಕ್ತಿಗೆ ನಿರ್ವಹಣಾ ವೆಚ್ಚವನ್ನು ಏರ್ಪಡಿಸಬೇಕು. ನೋಡಿ, ಅವನು ಎಷ್ಟು ದಿವಸ ಅಲ್ಲಿ ಇರ್ತಾನೋ ಪುನರ್ವಸತಿ ಕೇಂದ್ರ ಮತ್ತು ಪೊಲೀಸವರ ವಶದಲ್ಲಿ, ಅಷ್ಟು ದಿವಸನೂ ಕೂಡ ಅವರು ಆ ನಿರ್ವಹಣಾ ವೆಚ್ಚವನ್ನು ಕೂಡ ಸರ್ಕಾರ ಭರಿಸಬೇಕಾಗತ್ತೆ. ಇದು ಕಾನೂನು. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಯಾರೋ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಸರ್ ನಮ್ಮ ಕಾನೂನು ಇಲ್ವಾ, ನಮ್ಮ ಭಯ ಸರ್ ಪೊಲೀಸ್ ಇಲಾಖೆಗೆ ಹೋಗೋಕ್ಕೆ, ಕೋರ್ಟ್ಗೆ ಹೋಗೋಕ್ಕೆ, ನಮಗೆ ನ್ಯಾಯ ಸಿಗುತ್ತಾ ಸರ್ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ಇದೆಲ್ಲ ಇದೆ ಸರ್ಕಾರದ್ದು ಅಂದರೆ ಕೇಳುವಂಥವ್ರು ಆಗ್ಬೇಕಷ್ಟೇ. ನೋಡಿ ಸ್ವಾಮಿ, ನಮ್ಮ ಕಾನೂನು ಈ ಥರ ಇದೆ, ನೀವು ಮಾಡಿ ಅಂತ. ಅರ್ಥ ಆಯ್ತಾ? ಯಾವುದೇ ಪೊಲೀಸ್ ಅಧಿಕಾರಿಗೆ ಅಂಗವಿಕಲ ವ್ಯಕ್ತಿ ದೌರ್ಜನ್ಯ, ಹಿಂಸೆ ಅಥವಾ ಶೋಷಣೆಗೆ ಗುರಿಯಾಗಿದ್ದರೆ ಎಂಬ ದೂರು ಅಥವಾ ಮಾಹಿತಿ ದೊರೆತಲ್ಲಿ ಸದರಿ ಅಧಿಕಾರಿ ಅಂಗವಿಕಲ ವ್ಯಕ್ತಿಗೆ ಸೆಕ್ಷನ್ 2ರ ಕೆಳಗೆ ಆತ ಅಥವಾ ಆಕೆ ಸ್ಥಳೀಯ ದಂಡಾಧಿಕಾರಿಯ ಸಹಾಯ ಕೋರಿಕೊಳ್ಳುವ ಹಕ್ಕು ಇದೆ ಎಂದು ತಿಳಿಸ್ಕೊಡ್ಬೇಕು. ನೋಡಿ, ಈ ಯಾವುದೇ ಒಬ್ಬ ದೌರ್ಜನ್ಯ ಆಗಿ ಅಥವಾ ವಿಕಲಚೇತನ ಯಾವುದೋ ಒಂದು ಆಕೆ ಅಥವಾ ಆತ ಇರ್ಬೋದು, ಆ ವ್ಯಕ್ತಿ ಮೇಲೆ ದೌರ್ಜನ್ಯ ಆಗಿದೆ ಅಂತ ಎಂಬ ಮಾಹಿತಿ ಅಥವಾ ಮಾಹಿತಿ ಮತ್ತು ದೂರು ಬಂದ ತಕ್ಷಣ ಆ ವ್ಯಕ್ತಿ ಸೆಕ್ಷನ್ 2ರ ಕೆಳಗೆ ನಾವು ದಂಡಾಧಿಕಾರಿಗಳಿಗೆ ಇವ್ರಿಗೆ ಸೂಕ್ತ ರಕ್ಷಣೆ ಒದಗಿಸೋಕ್ಕೆ ಮತ್ತು ದೂರು ಸಲ್ಲಿಸೋಕ್ಕೆ ಏನೇನೋ ಸಹಾಯ ಕೇಳುವಂಥ ಹಕ್ಕು ಇದೆ ಅವ್ರಿಗೆ, ಸ್ಥಳೀಯ ಪೊಲೀಸ್ನವ್ರಿಗೆ. ಅದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಅರ್ಥ ಆಯ್ತಾ? ಹತ್ತಿರದಲ್ಲಿರುವ ಅಂಗವಿಕಲರ ಪುನರ್ವಸತಿಗಾಗಿ ದುಡಿಯುತ್ತಿರುವ ಸಂಸ್ಥೆಯ ಬಗ್ಗೆ ವಿವರಗಳನ್ನು ಕೊಡಬೇಕು. ವಿಕಲಚೇತನರ ಬಗ್ಗೆ ದುಡಿತಾ ಇರುವಂಥ ಸಂಸ್ಥೆಗಳ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಅವ್ರಿಗೆ ಕೊಡಬೇಕಾಗತ್ತೆ. ಆತನಿಗೆ ಶುಲ್ಕವಿಲ್ಲದೆ ಕಾನೂನಿನ ನೆರವು ಪಡೆಯಬಹುದು ಎಂದು ತಿಳಿಸಬೇಕು. ನೋಡಿ, ತುಂಬ ಜನ ಕೋರ್ಟು ಕಚೇರಿ ಅಥವಾ ಇದು ಅಂದರೆ ಹೆದರ್ಕೊಳ್ತಾರೆ. ಇಲ್ಲಿದೆ ನೋಡಿ, ನಮ್ಮ 2016 ನೂತನ ಕಾಯ್ದೆಯಲ್ಲಿ ತುಂಬ ಯಾವುದೇ ಕಾನೂನು ಇರಲಿ, ನಿಮಗೆ ಯಾವುದೇ ಥರದ ಚಾರ್ಜ್ ಇಲ್ಲ, ನೀವು ಅದನ್ನು ಉಚಿತವಾಗಿ ಪಡೆಯಬಹುದಾಗಿರ್ತದೆ. ಈ ಕಾಯ್ದೆ ಅಥವಾ ಇನ್ಯಾವುದೇ ಕಾಯ್ದೆ ಕೆಳಗೆ ದೂರು ಸಲ್ಲಿಸುವ ಹಕ್ಕು ಇದೆ ಎಂಬುದನ್ನು ತಿಳಿಸಬೇಕು. ಅರ್ಥ ಆಯ್ತಲ್ಲ? ಈ ಕಾಯ್ದೆ ಅಥವಾ ಇನ್ಯಾವುದೇ ಕಾಯ್ದೆಯ ಕೆಳಗೆ ದೂರು ಸಲ್ಲಿಸುವ ಹಕ್ಕು ಎಂಬುದನ್ನು ತಿಳಿಸಬೇಕು. ಆಯ್ತಾ? ಅಂಗವಿಕಲರ ವ್ಯಕ್ತಿಯೊಡನೆ ವರ್ತನೆ ಭಾರತೀಯ ದಂಡ ಸಂಹಿತೆ ಅಥವಾ ಇನ್ಯಾವುದೇ ಅಂದರೆ 1860ರ 43 ಕಾನೂನಿನಡಿ ಅಪರಾಧ ಎನಿಸಿಕೊಳ್ಳುವಂತಿದ್ದರೆ ಕಾರ್ಯಕಾರಿ ದಂಡಾಧಿಕಾರಿಗಳ ಸ್ಥಳೀಯ ನ್ಯಾಯಾಂಗ ದಂಡಾಧಿಕಾರಿಗೆ ಆ ಕುರಿತು ದೂರನ್ನು ಸಲ್ಲಿಸಬಹುದು. ಆಯ್ತಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಅಂಗವಿಕಲರ ವ್ಯಕ್ತಿಯೊಡನೆ ವರ್ತನೆ ಭಾರತೀಯ ದಂಡ ಸಂಹಿತೆ ಅಥವಾ ಇನ್ಯಾವುದೇ ಕಾನೂನಡಿ ಅಪರಾಧ ಎನಿಸಿಕೊಳ್ಳುವಂತಿದ್ದರೆ ಕಾರ್ಯಕಾರಿ ದಂಡಾಧಿಕಾರಿ ಸ್ಥಳೀಯ ನ್ಯಾಯಾಂಗ ದಂಡಾಧಿಕಾರಿಗೆ ಆ ಕುರಿತು ದೂರನ್ನು ಸಲ್ಲಿಸಬಹುದಾಗಿದೆ. ಅರ್ಥ ಆಯ್ತಲ್ವಾ? 8 ರಕ್ಷಣೆ ಮತ್ತು ಸುರಕ್ಷತೆ. ಯಾವುದೇ ಅಪಾಯ, ಯುದ್ಧ, ಸಾಮಾಜಿಕ ಗಲಭೆ, ಆಪತ್ತು ಅಥವಾ ನೈಸರ್ಗಿಕ ಪ್ರಕೋಪಗಳ ಸಂದರ್ಭಗಳಲ್ಲಿ ಇತರರಂತೆಯೇ ಅಂಗವಿಕಲರಿಗೂ ಸಮಾನ ರಕ್ಷಣೆ ಮತ್ತು ಸುರಕ್ಷತೆ ಒದಗಿಸಬೇಕಾಗುತ್ತೆ. ನೋಡ್ದಾ ಅಲ್ವಾ? ಯಾವುದೇ ವಿಪತ್ತು ಬಂದರೆ ಅವ್ರಿಗೂ ಕೂಡ ಸುರಕ್ಷತೆಯನ್ನು ಒದಗಿಸಬೇಕಾಗತ್ತೆ. ರಾಷ್ಟ್ರೀಯ ಮತ್ತು ರಾಜ್ಯದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ 2005ರ ವಿಪತ್ತು 1860ರ 53 ನಿರ್ವಹಣೆ ಕಾಯ್ದೆಯಡಿ ಸೆಕ್ಷನ್ 2ರ ಕಂಡ ಈ ಪ್ರಕಾರ ನಡೆಸುವ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಅಂಗವಿಕಲರನ್ನು ಸೇರಿಸಿಕೊಳ್ಬೇಕು ಮತ್ತು ಅವರ ರಕ್ಷಣೆ ಮತ್ತು ಸುರಕ್ಷತೆಯನ್ನು ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಎಲ್ಲರಂತೆ ನಮಗೂ ಕೂಡ ವಿಪತ್ತು ನಿರ್ಮಾಣ ಉಂಟಾದರೆ ಆಗ ನಮ್ಮನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡಬೇಕಾಗತ್ತೆ. ವಿಪತ್ತು ನಿರ್ವಹಣಾ ಕಾಯ್ದೆ ಸೆಕ್ಷನ್ 25ರ ಅಡಿ ರಚಿಸಲಾಗಿರುವ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಜಿಲ್ಲೆಯಲ್ಲಿರುವ ಸಮಸ್ತ ಅಂಗವಿಕಲ ವಿವರಗಳ ಪಟ್ಟಿಯನ್ನು ತಯಾರಿಸಿ ಇಟ್ಕೊಳ್ಬೇಕು. ನೋಡಿ, ಜಿಲ್ಲೆಯಲ್ಲಿ ಎಷ್ಟು ಜನ ವಿಕಲಚೇತನರಿದೆ ಅಂತ ಅವ್ರು ಪಟ್ಟಿ ಮಾಡಿ ಇಟ್ಕೋಬೇಕು, ವಿಪತ್ತು ನಿರ್ವಹಣೆ ಮಾಡೋರು. ಮತ್ತು ವಿಪತ್ತು ಸಂಭವಿಸಿದಲ್ಲಿ ಅವರು ಹೇಗೆ ನಡೆದುಕೊಳ್ಬೇಕು ಎಂಬ ತಿಳಿಸಿರಬೇಕು. ಇದರಿಂದ ಅಂಗವಿಕಲರು ವಿಪತ್ತಿನ ಸಂದರ್ಭಕ್ಕೆ ಸಿದ್ಧರಾಗಿರಬೇಕು. ನೋಡ್ದಾ? ನಾವು ಕೂಡ ಯಾವ್ದಾರು ದೇಶದ ಯುದ್ಧ, ವಿಮಾನ ಅಥವಾ ಬೇರೆ ಯಾವುದೋ ಒಂದು ನೈಸರ್ಗಿಕವಾಗುವಂಥ ವಿಕೋಪಕ್ಕೆ ಎದುರಿಸೋದಕ್ಕೆ ನಾವು ರೆಡಿ ಇರಬೇಕು. ಜಿಲ್ಲಾ ಮತ್ತು ವಿಪತ್ತು ನಿರ್ಮಾಣದ ಏನು ಇಲಾಖೆ ಇದೆಯೋ ಆ ಇಲಾಖೆನೂ ಕೂಡ ರೆಡಿಯಾಗಿರಬೇಕು. ಆಪತ್ತು, ಯುದ್ಧ, ನೈಸರ್ಗಿಕ ತಯಾರು ಅಂಗವಿಕಲರ ಪುನರ್ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿರುವ ಅಧಿಕಾರಿಗಳು ರಾಜ್ಯದ ಅಂಗವಿಕಲ ಆಯುಕ್ತ ಕಮಿಷನರೊಡನೆ ಸಮಾಲೋಚಿಸಿ ಅಂಗವಿಕಲರಿಗೆ ಅಡೆತಡೆ ರಹಿತ ಸೌಕರ್ಯಗಳನ್ನು ರಚಿಸುವ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವಾ? 4ರಲ್ಲಿ ಇದು ಅಡಚಣೆ ರಹಿತ ಸೌಕರ್ಯಗಳನ್ನು ರಚಿಸುವ ಕಾರ್ಯಗಳು ಮಾಡಬೇಕಾಗತ್ತೆ. ಮನೆ ಮತ್ತು ಕುಟುಂಬ. ನೋಡಿ, ಮನೆ ಮತ್ತು ಕುಟುಂಬಕ್ಕೆ ಬಂದಾಗ ಯಾವುದೇ ಅಂಗವಿಕಲ ಮಗುವನ್ನು ಅಂಗವಿಕಲತೆ ಕಾರಣಕ್ಕಾಗಿ ಅದರ ತಂದೆ ತಾಯಿಯಿಂದ ಬೇರ್ಪಡಿಸಲಾಗದು. ನೋಡಿ, ಬಹಳ ಒಳ್ಳೆ ಮಾಹಿತಿ ಹೇಳಿದ್ದಾರೆ ಇಲ್ಲಿ. ಅಂಗವಿಕಲ ಅಂತ ಅಂದ ತಕ್ಷಣ ನೀವು ಯಾವುದೇ ತಂದೆ ತಾಯಿ ಆ ಮಗುವನ್ನು ತಂದೆ ತಾಯಿಯಿಂದ ದೂರ ಮಾಡಬೇಕಾದ ಅವಶ್ಯಕತೆ ಇಲ್ಲ, ದೂರ ಮಾಡೋಂಗೂ ಇಲ್ಲ. ಆದರೆ ಮಗುವಿನ ಗರಿಷ್ಠ ಒಳತಿಗಾಗಿ ಸಂಬಂಧಪಟ್ಟ ನ್ಯಾಯಾಲಯದ ಆದೇಶದ ಮೇರೆಗೆ ಮಗುವನ್ನು ಬೇರೆ ಮಾಡಬಹುದು. ಇಲ್ಲ, ಇದು ಮಾಡಲೇಬೇಕು ಬೇರೆ
ವಿಧಿನೇ ಇಲ್ಲ, ತಂದೆ ತಾಯಿಯಿಂದ ದೂರ ಮಾಡಿದ್ರೆ ಇದು ಆಗದೇ ಇಲ್ಲ. ಈ ಥರ ಈ ಒಂದು ಕಾರ್ಯ ನಡೆಯುತ್ತೆ. ಅರ್ಥ ಆಯ್ತಲ್ವಾ? ಹಂಗಾಗಿ ಸರ್ಕಾರದ ಅಥವಾ ಸರ್ಕಾರ ಆಶ್ರಯದಲ್ಲಿ ಇರಿಸಲು ಹೇಳ್ಬೋದು ಅಲ್ವಾ. ಸರ್ಕಾರ ಅಂಗವಿಕಲರಿಗೆ ಅವಶ್ಯವಾದ ಲೈಂಗಿಕ ಹಾಗೂ ಕುಟುಂಬ ಯೋಜನೆ ವಿಷಯಗಳನ್ನು ಕುರಿತು ಮಾಹಿತಿ ನೀಡಬೇಕು. ಅರ್ಥ ಆಯ್ತಲ್ವ? ಲೈಂಗಿಕ ಹಕ್ಕುಗಳಲ್ಲಿ ಏನಂದ್ರೆ ಸರ್ಕಾರದ ಅಂಗವಿಕಲ ಅವಶ್ಯವಾದ ಲೈಂಗಿಕ ಹಾಗೂ ಕುಟುಂಬ ಯೋಜನೆ ವಿಷಯಗಳ ಕುರಿತು ಮಾಹಿತಿ ನೀಡ್ತಾ ಇರಬೇಕು. ಯಾವುದೇ ಅಂಗವಿಕಲ ವ್ಯಕ್ತಿಯು ಆಕೆಯ ಒಪ್ಪಿಗೆಯಲ್ಲಿ ಸಂತಾಹರಣ ಚಿಕಿತ್ಸೆಗೆ ಒಳಪಡಿಸುವಂತಿಲ್ಲ. ಅರ್ಥ ಆಯ್ತಲ್ವಾ? ಇದೆಲ್ಲ ಕಾನೂನು ವಿರುದ್ಧ. ಮತದಾನಕ್ಕೆ ಅನುಕೂಲವಾದಂತೆ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಚುನಾವಣಾ ಆಯೋಗಗಳು ಅಂಗವಿಕಲರು ಮತಗಟ್ಟೆಗೆ ಹೋಗಿ ಮತದಾನ ಪ್ರಕ್ರಿಯೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳು ಅಂಗವಿಕಲರಿಗೆ ಅರ್ಥವಾಗುವಂತೆಯೇ ನಿಲುಕುವಂತೆಯೂ ಇರುವಂತೆ ನೋಡಿಕೊಳ್ಳಬೇಕು. ಇದು ಆಯ್ತಾ. ಅದಾದ್ಮೇಲೆ ನ್ಯಾಯಾಲಯದ ವ್ಯವಸ್ಥೆ ನಿಲುಕಬೇಕು. ಸರ್ಕಾರ ಅಂಗವಿಕಲರು ಇತರರಂತೆಯೇ ತಮಗೆ ಅವಶ್ಯವಾದ ನ್ಯಾಯಾಲಯಗಳು, ಮಂಡಳಿ, ಪ್ರಾಧಿಕಾರ, ಆಯೋಗ ಇತ್ಯಾದಿ ನ್ಯಾಯಿಕ ಹಾಗೂ ಕಾನೂನು ಸುವ್ಯವಸ್ಥೆಯ ಅಧಿಕಾರಿಗಳು ಬಳಿ ಸಾರಿ ತಮ್ಮ ನ್ಯಾಯಿಕ ಕಾನೂನು ಹಕ್ಕನ್ನು ಚಲಾಯಿಸಲು ಅನುವು ಮಾಡಿಕೊಡಬೇಕು. ಆಯ್ತಲ್ವಾ? ವಿಶೇಷವಾಗಿ ತಮ್ಮ ಕುಟುಂಬದಿಂದ ಬೇರೆಯಾಗಿರುವ ಅಂಗವಿಕಲರು ಮತ್ತು ಅಧಿಕ ಆಸರೆ ಅವಶ್ಯವಿರುವ ಅಂಗವಿಕಲರನ್ನು ಅವರ ಕಾನೂನು ದತ್ತ ಹಕ್ಕುಗಳು ಅನುಭವಿಸಲು ಅಗತ್ಯವಾದ ಸಹಾಯವನ್ನು ಸರ್ಕಾರವೇ ಏರ್ಪಾಡು ಮಾಡಬೇಕಾಗತ್ತೆ. 1987 ಕಾನೂನು ಸೇವಾ ಅಧಿಕಾರದ ಕಾಯ್ದೆಯಡಿ ರಚಿಸಲಾಗಿರುವ ರಾಷ್ಟ್ರೀಯ ಕಾನೂನು ಸೇವಾ ಅಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾಧಿಕಾರಿಗಳ ಅವರ ಸೇವೆಗಳಲ್ಲಿ ಅಂಗವಿಕಲರಿಗೂ ಸಾಕಷ್ಟು ಸೇವೆ ದೊರೆಯುವಂತೆ ಮತ್ತು ಅವರ ಕಾರ್ಯಕ್ರಮ ಸವಲತ್ತು ಹಾಗೂ ಸೌಲಭ್ಯಗಳನ್ನು ಇತರರಂತೆ ಅಂಗವಿಕಲರಿಗೂ ಸಮಾನವಾಗಿ ದೊರೆಯುವಂತೆ ನೋಡಿಕೊಳ್ಳಬೇಕಾಗತ್ತೆ. ಆಯ್ತಲ್ವಾ? ನೋಡಿ, ಇದು ಅಷ್ಟೇ. 1987 ಅಧಿಕಾರ ಕಾಯ್ದೆ ರಚಿಸಲಾಗಿರುವ ರಾಷ್ಟ್ರೀಯ ಕಾನೂನು ಸೇವಾ ಅಧಿಕಾರದಲ್ಲಿ ಅರ್ಥ ಆಯ್ತಲ್ಲ, ಸವಲತ್ತು ಸೌಲಭ್ಯಗಳು ಇತರರಂತೆ ಅಂಗವಿಕಲರು ಕೂಡ ಸಮನಾಗಿ ಸಿಗಬೇಕು ಅನ್ನೋ ಥರ ಒಂದು ಕಾನೂನು ಕೂಡ ಮಾಡಿದ್ದಾರೆ. ಸರ್ಕಾರ ಎಲ್ಲ ಸಾರ್ವಜನಿಕ ದಾಖಲೆಗಳಲ್ಲಿ ಮತ್ತು ಪತ್ರಗಳು ಅಂಗವಿಕಲರು ತಲುಪುವಂತೆ ಅವರು ಓದುವ, ಕೇಳಿ, ತಿಳಿಯುವ ಸಾಧ್ಯತೆ ಇರುವಂತೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಿ ಸಾರ್ವಜನಿಕ ದಾಖಲೆಗಳು ಅಥವಾ ಎಲ್ಲ ಪತ್ರಗಳು ಕೂಡ ಅಂಗವಿಕಲರು ತಿಳ್ಕೊಳ್ಳುವಂಥದ್ದು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗಬೇಕು, ಆ ರೀತಿ ಅಂತ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಸರ್ಕಾರದ ಕಡತಗಳು, ರಿಜಿಸ್ಟ್ರಿಗಳು ಮತ್ತಿತರ ದಾಖಲೆ ಸೇಕರಿಸಿ ಸಂಗ್ರಹಿಸಿ ಇಡುವಾಗ ಅವು ಅಂಗವಿಕಲರು ನೋಡುವ, ಓದುವ, ಕೇಳುವ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಬೇಕಾಗುತ್ತೆ. ನೋಡಿ, ಯಾವುದೇ ನೀವು ದಾಖಲಾತಿ ಮಾಡಿ ಇಲಾಖೆಯಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅದನ್ನು ನಾಳೆ ದಿವಸ ಒಬ್ಬ ವಿಕಲಚೇತನ ಬಂದು ಅವ್ನಿಗೆ ಅರ್ಥ ಆಗೋ ರೀತಿಯಲ್ಲಿ ಯಾವ್ದು ಮಾಡ್ತಾನೋ, ಇಲ್ಲ ಬ್ಲೈಂಡ್ ಆಗಿರ್ಬೋದು, ಸ್ಪೀಚ್ ಡೈರಿಂಗ್ ಆಗಿರ್ಬೋದು, ಇನ್ನೊಂದು ಯಾವುದೋ ಬೇರೆ ರೀತಿ ವಿಕಲತೆ ಇರ್ಬೋದು, ಅವರು ಅರ್ಥ ಆಗೋ ರೀತಿ ಫೈಲನ್ನ ಸೇಕರಣೆ ಮಾಡಿ ಇಡಬೇಕಾಗತ್ತೆ ನೀವು. ಆದರೆ ಇದು ಭಾಳ ಕಷ್ಟ, ಎಷ್ಟು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಇದನ್ನು ಮಾಡಲೇಬೇಕಾಗತ್ತೆ. ಅರ್ಥ ಆಯ್ತಾ? ಮಾಡಬೇಕು ಅಂತ ಕಾನೂನಿದೆ. ಇದು ಅಂಗವಿಕಲರು ನೀಡುವ ಯಾವುದೇ ಸಾಕ್ಷ್ಯ ಪ್ರಮಾಣವಾದ ಅಭಿಪ್ರಾಯಗಳು ಅವರು ಇಚ್ಛಿಸುವ ಭಾಷೆ, ನಮೂನೆ ಅಥವಾ ರೂಪದಲ್ಲಿ ಆಗಿಸುವ ವ್ಯವಸ್ಥೆ ಮಾಡಬೇಕು. ನೋಡಿ, ಸಾಕ್ಷಿ ಹೇಳ್ಬಿಡ್ತಾರೆ, ಅವ್ನು ಮಾತು ಬರಲ್ಲ, ಅವ್ನ ಬುದ್ಧಿ ಇಲ್ಲ, ಅವ್ನಿಗೆ ಕಾಣಿಸಲ್ಲ, ಅದೆಲ್ಲ ಇಲ್ಲ. ಅವ್ನಿಗೆ ಅರ್ಥ ಆಗೋ ರೀತಿಲಿ ಎಲ್ಲನೂ ನೀವು ಅರ್ಥ ಮಾಡಿಸ್ಬೇಕು. ಯಾವುದೇ ಸಾಕ್ಷಿ ಪ್ರಮಾಣ ಅಥವಾ ವಾದ ವಿವಾದಗಳಲ್ಲಿ ಅವನು ಇಚ್ಛಿಸುವ ಭಾಷೆಯಲ್ಲಿ ನೀವು ಹೇಳಿ ಅವನಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಅದು ಕಾನೂನು. ಕಾನೂನಿನ ಅರ್ಹತೆ ಏನಿದೆ? ಅಂಗವಿಕಲರಿಗೂ ಇತರಂತೆಯೇ ಚರಾಚರ ಆಸ್ತಿಗಳು, ಸ್ವಾಮಿತ್ವದ ಹಕ್ಕುಗಳು ಮತ್ತು ವಾರಸುದಾರರ ಹಕ್ಕುಗಳು ಇರಬೇಕು. ಹಣಕಾಸು ವಿಷಯಗಳಲ್ಲಿ ಅವರಿಗೂ ಬ್ಯಾಂಕಿನ ಸಾಲ, ಅಡಮಾನ ಮತ್ತಿತರ ಸಾಲದ ಹಕ್ಕುಗಳು ಇರುವಂತೆ ಸರ್ಕಾರ ಖಾತ್ರಿಪಡಿಸಬೇಕು. ನೋಡಿ, ಇಲ್ಲಿ ಬಂತು ಈಗ, ಇದು ಬಹಳ ಮುಖ್ಯ. ಇದು 13.1 ಚಾಪ್ಟರ್ 2ನಲ್ಲಿ ನೋಡಿಕೊಳ್ಳಿ, ಬೇಕಾದ್ರೆ ನೀವು ಎಲ್ಲಿ ಓದ್ಕೊಳ್ಳಿ. ಇತರರಂತೆ ನಮಗೂ ಚಿರಾಸ್ತಿಗೆ ನಮ್ಮ ಯಾರು ಈಗ ಆಲ್ರೆಡಿ ಆಸ್ತಿಲಿ ಭಾಗ ಇಲ್ಲ, ತಂದೆ ತಾಯಿ ಕೊಡಲಿಲ್ಲ, ಅಣ್ಣ ತಮ್ಮ ಕೊಡಲಿಲ್ಲ ಅಂತಿಲ್ಲ, ನೋಡಿ, ಚಿರಾಸ್ತಿಲಿ ನಿಮಗೂ ಕೂಡ ಹಕ್ಕಿದೆ, ನೀವು ಕೂಡ ಅದನ್ನು ಪಡ್ಕೋಬೋದು. ಅದಕ್ಕೆ ಯಾವುದೇ ಸಮಯ ಬಂದರೂ ನೀವು ನೇರವಾಗಿ ನಮ್ಮ ರಾಜ್ಯದ ಆಯುಕ್ತರಿದ್ದಾರೆ, ನಮಗೆ ಅವ್ರ ಹತ್ರ ನೀವು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ಅವರು ಇದು ಅಲ್ಲಿ ಕೋಟೆ ಇದೆ, ಅದರಲ್ಲಿ ತೀರ್ಮಾನ ಮಾಡಿಕೊಡುವಂಥ ಆಸ್ತಿ ಇದೆ. ಅರ್ಥ ಆಯ್ತು? ಅಲ್ಲೇ ನಿಮಗೆ ಸ್ಥಳೀಯವಾಗೂ ಇದೆ ಮಾಡಿಕೊಡ್ತಾರೆ, ಬಟ್ ನೀವು ಬೇಕಾದ್ರೆ ನೇರವಾಗಿ ಅಲ್ಲಿಗೆ ಮಾಡ್ಬೋದು. ಹಣಕಾಸು ವಿಷಯ, ಬ್ಯಾಂಕಿನ ಸಾಲನೂ ಅಷ್ಟು ನೋಡಿ, ಅವ್ರು ಹೇಳಿದ್ದಾರೆ ಅಂಗವಿಕಲರು ಅಂತ ಇವ್ರಿಗೆ ಬ್ಯಾಂಕ್ ಸಾಲ ಕೊಡೋದೇ ಇರಬಾರ್ದು. ಅಡಮಾನದಲ್ಲೇ ಆಗಲಿ, ಯಾವುದ್ರಲ್ಲೇ ಆಗಲಿ, ಎಲ್ಲದರಲ್ಲೂ ನೀವು ಅವ್ರಿಗೂ ಸರಿಸಮಾನವಾದ ಹಕ್ಕಿದೆ ಅಂತ ಖಾತ್ರಿಪಡಿಸಬೇಕಾಗತ್ತೆ. ಅಂಗವಿಕಲರು ಜೀವನದ ಎಲ್ಲ ವಿಷಯಗಳಲ್ಲೂ ಎಲ್ಲ ಥರದಲ್ಲೂ ಕಾನೂನು ರೀತಿ ಸಮಾನ ಹಕ್ಕು ಮತ್ತು ಮಾನ್ಯತೆ ಹೊಂದುವಂತೆ ಸರ್ಕಾರ ಖಾತ್ರಿಪಡಿಸಬೇಕು. ಅರ್ಥ ಆಯ್ತಲ್ವಾ? ಎಲ್ಲ ಥರದಲ್ಲೂ ಕಾನೂನು ರೀತಿ ಸಮಾನ ಹಕ್ಕು ಮಾನ್ಯತೆ ಹೊಂದುವಂತೆ ಸರ್ಕಾರ ಖಾತ್ರಿ. ಯಾವುದೇ ಹಣಕಾಸು, ಆಸ್ತಿ ಅಥವಾ ಆರ್ಥಿಕ ವಿಷಯದಲ್ಲಿ ಅಂಗವಿಕಲ ವ್ಯಕ್ತಿ ಮತ್ತು ಅವರನ್ನು ನೋಡಿಕೊಳ್ಳುವ, ಆಸರೆ ನೀಡುವ ವ್ಯಕ್ತಿಯ ನಡುವೆ ಹಿತಾಸಕ್ತಿಯ ಘರ್ಷಣೆ ಉಂಟಾದರೆ ಆಸರೆ ನೀಡುವ ವ್ಯಕ್ತಿ ಆ ವಿಷಯದಲ್ಲಿ ಹಿಂದೆ ಸರಿದು ತಟಸ್ಥರಾಗಿ ಉಳಿಯಬೇಕಾಗತ್ತೆ. ಆಯ್ತಲ್ವಾ? ಆದರೆ ಆಸರೆ ನೀಡುವ ವ್ಯಕ್ತಿ ಅಂಗವಿಕಲ ವ್ಯಕ್ತಿಗೆ ರಕ್ತದ ಮೂಲಕ, ದತ್ತು ಮೂಲಕ ಅಥವಾ ಇನ್ಯಾವುದೇ ರೀತಿ ಸಂಬಂಧಿಕರಾದ ಮಾತ್ರಕ್ಕೆ ಅವರ ಹಿತಾಸಕ್ತಿಗಳ ಘರ್ಷಣೆ ಇದೆ ಎಂಬ ಪೂರ್ವಗ್ರಹಿಕೆ ಇಟ್ಟುಕೊಳ್ಳುವ ಆಗಿಲ್ಲ. ಅರ್ಥ ಆಯ್ತಲ್ವಾ? ರಕ್ತದ ಮೂಲಕ, ದತ್ತು ಮೂಲಕ ಅಥವಾ ಇನ್ಯಾವುದೇ ರೀತಿ ಸಂಬಂಧಿಕರಾದ ಮಾತ್ರಕ್ಕೆ ಅವರ ಹಿತಾಸಕ್ತಿಗಳ ಘರ್ಷಣೆ ಇದೆ ಎಂಬ ಪೂರ್ವಗ್ರಹಿಕೆ ಕೂಡ ಇಟ್ಕೊಳ್ಳೋಂಗಿಲ್ಲ ಅವರು. ಅರ್ಥ ಆಯ್ತಾ? ಅದನ್ನು ಕೂಡ ಹೇಳಿದ್ದಾರೆ. ಅಂಗವಿಕಲ ವ್ಯಕ್ತಿ ತನ್ನ ಇಚ್ಛೆಯಂತೆ ಯಾವುದೇ ಆಸರೆ ನೀಡುವ ವ್ಯಕ್ತಿಯೊಡನೆ ಏರ್ಪಾಡು ವ್ಯವಹಾರವನ್ನು ಬದಲಾಯಿಸಿ ಬೇರೆಯವರೊಡನೆ ಆಸರೆ ಸಹಾಯ ಏರ್ಪಾಡು ಮಾಡಿಕೊಳ್ಬೋದು. ಅರ್ಥ ಆಯ್ತಲ್ವಾ? ಆದರೆ ಇಂತಹ ವ್ಯವಹಾರದ ಏರ್ಪಾಡಿನಲ್ಲಿ ಬದಲಾವಣೆ ಮುಂದೆ ಆಗುವಂತಿರಬೇಕು.
ಅವರಿಗೂ ನಡೆದು ಹೋಗಿರುವ ಅಂಗವಿಕಲ ವ್ಯಕ್ತಿ 3 ಜನರೊಡನೆ ನಡೆಸಿರುವ ವ್ಯವಹಾರಗಳನ್ನು ಇಂತಹ ಬದಲಾವಣೆ ಬಾಧಿಸುವುದಿಲ್ಲ. ಅರ್ಥ ಆಯ್ತಲ್ವಾ? ಅಂಗವಿಕಲ ವ್ಯಕ್ತಿಗೆ ಆಸರೆ ನೀಡುವ ವ್ಯಕ್ತಿ ಎಂದೂ ಅವರ ಮೇಲೆ ಅನುಚಿತ ಪ್ರಭಾವ ಬೀರಬಾರದು, ಯಾರೇ ಆಗಲಿ ಅಲ್ವಾ. ಮತ್ತು ಎಂದೂ ಅವರ ಸ್ವಾತ್ಯತೆ, ಘನತೆ ಮತ್ತು ಗೌಪ್ಯತೆಯನ್ನು ಗೌರವಿಸಬೇಕಾಗತ್ತೆ. ದತ್ತು ಮತ್ತು ಸಂಬಂಧಿ ವಿಷಯಕ್ಕೆ ಬಂದಾಗ ಇನ್ಯಾವುದೇ ಕಾನೂನಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಏನೇ ಹೇಳಿದ್ದರೂ ಈ ಕಾಯ್ದೆ ಜಾರಿಗೆ ಬಂದ ನಂತರ ಯಾವುದೇ ಜಿಲ್ಲಾ ನ್ಯಾಯಾಲಯ ಅಥವಾ ಸರ್ಕಾರ ನೇಮಿಸಿರುವ ಅಧಿಕಾರಕ್ಕೆ ಯುಕ್ತ ಆಸರೆ ಅಲ್ವಾ ಸಹಾಯ ನೇಮಿಸಿರುವ ಅಂಗವಿಕಲ ವ್ಯಕ್ತಿ ನಿರ್ದಿಷ್ಟ ವಿಷಯದಲ್ಲಿ ಕಾನೂನಿನಬದ್ಧ ನಿರ್ಣಯ ತೆಗೆದುಕೊಳ್ಳಲು ಅಸಮರ್ಥ ಎನಿಸಿದರೆ ಈ ವಿಷಯಕ್ಕೆ ಸೀಮಿತವಾಗಿ ಅಂಗವಿಕಲ ವ್ಯಕ್ತಿಗೆ ಹೆಚ್ಚುವರಿ ಆಸರೆ ಸಹಾಯ ನೀಡಬಲ್ಲ ಪಾಲಕರನ್ನು ಗೊತ್ತು ಮಾಡಬೇಕು. ಸದರಿ ಪಾಲಕರನ್ನು ಅಂಗವಿಕಲ ವ್ಯಕ್ತಿಗೆ ತಿಳಿಯಪಡಿಸಿ ಆತನ ಪರವಾಗಿ ಸರ್ಕಾರ ನಿಗದಿಪಡಿಸಿರುವ ರೀತಿಯಲ್ಲಿ ಕಾನೂನುಬದ್ಧ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆಯ್ತಲ್ವ? ಇವತ್ತಿನ ಈ ಒಂದು ಇಷ್ಟು ಸಾಕು, ತುಂಬ ಜಾಸ್ತಿ ಆಗುತ್ತೆ. ನೆಕ್ಸ್ಟಿನ ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ನ ನೋಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.